ಹರೇ ರಾಮ. ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ಬರುಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದೆ, ಆ ಸದ್ಗುರುವಿರಲಿ ಎನ್ನ ಮಾನಸದೆ. ಗುರುವೆಂದರೆ ಹಾಗೆ ಕಟಾಕ್ಷದಿಂದ ಕರುಣೆ ತುಂಬಿ ಹರಿಬೇಕು. ಕರುಣಾಪೂರ್ಣನಲ್ಲದವನು ಗುರುವಲ್ಲ. ಶಿಷ್ಯರ ಕಷ್ಟಕ್ಕೆ ಕರಗದವನು ಗುರುವಲ್ಲ. ಹಾಗಾಗಿ ಯಾರ ಹೃದಯ ಕರಗಿ ಕರುಣೆಯಾಗಿ ಹರಿದು ಬರ್ತದೋ ಕಂಡ ಕೊನೆಯಿಂದ ಅಂಥವನು ಗುರುವೆನಿಸಿಕೊಳ್ತಾನೆ. ಹಾಗಾಗಿ ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಕರುಣಾಮಯ ಮೂರ್ತಿ, ಪರತತ್ವ ರೂಪ ವಾಲಾಪದ, ಅವನ ಮಾತಿನಲ್ಲಿ ಪರತತ್ವವೇ ಅಭಿವ್ಯಕ್ತವಾಗಬೇಕು. ದೇವರ ಇರುವನ್ನು ತಿಳಿಸಿಕೊಡುವ ಮಾತುಕತೆಗಳನ್ನು ಆಡಬೇಕು. ನಮಗೆ ಗೊತ್ತಿಲ್ಲದ ಪ್ರಪಂಚ ಅದು. ದೇವರು ಅಂದರೆ ಬರೀ ಶಬ್ದ ಮಾತ್ರ ಗೊತ್ತಿದೆ ನಮಗೆ. ಆದರೆ ಹಾಗಂದ್ರೆ ಏನು, ಅದು ಎಲ್ಲಿದೆ, ಅದು ಹೇಗೆ ಕೆಲಸ ಮಾಡ್ತದೆ, ಹೇಗೆ ನಮ್ಮ ಒಳ ಹೊರಗೆ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದೆ ಎಂಬುದು ನಮಗೆ ಅರಿವಿಲ್ಲ. ಅದರ ಅರಿವನ್ನು ಮಾಡಿಕೊಡುವಂಥ ಆಲಾಪ ಮಾತುಕತೆಗಳಿರಬೇಕು ಗುರು ಆದವನಿಗೆ. ವರ ಪುಣ್ಯಮಯ ಶರೀರದ ಆತ ನಿಷ್ಪಾಪನಾಗಿರ್ಬೇಕು. ಮೈಯಲ್ಲಿ ಮನಸ್ಸಲ್ಲಿ ಮಾತಲ್ಲಿ ಎಲ್ಲಿಯೂ ಪಾಪದ ಸುಳಿವಿಲ್ಲ. ಅಕಲಂಕನಾಗಿರ್ಬೇಕು, ಪಾಪ ನಿರ್ಮುಕ್ತನಾಗಿರ್ಬೇಕು. ಹಾಗಾಗಿ ಹೆಜ್ಜೆ ಇಟ್ಟರೆ ಹೆಜ್ಜೆಗೆ ಧೂಳಿ ಪೂಜೆ ಅಂತ ಮಾಡ್ತಾರೆ, ಪಾದ ಇಟ್ಟರೆ ಪಾದ ಧೂಳಿಗೆ ಪೂಜೆಯನ್ನು ಮಾಡ್ತಾರೆ, ಧೂಳಿ ಪೂಜೆ. ಯಾಕೆಂದರೆ ವರ ಪುಣ್ಯಮಯ ಶರೀರದ ನಿರಾಭಾರಿ, ಎಲ್ಲರ ಭಾರವನ್ನು ಹೊತ್ತುಕೊಂಡ್ರೂ ಕೂಡ ನಿರಾಭಾರಿಯಾಗಿರಬೇಕು. ಗುರುವಿಗೂ ಮತ್ತು ಸಾಮಾನ್ಯ ಜನರಿಗೂ ವ್ಯತ್ಯಾಸ ಏನಂದರೆ, ಸಾಮಾನ್ಯ ಜನರು ಅವರ ಭಾರವನ್ನು ಅವರು ಹೊತ್ತಿರ್ತಾರೆ, ಅವರು ಕುಟುಂಬದ ಭಾರವನ್ನು ಹೊತ್ತಿರ್ತಾರೆ. ಎಷ್ಟೋ ಬಾರಿ ಅವರ ಭಾರವನ್ನು ಬೇರೆಯವರು ಹೊರಬೇಕು ಅನ್ನೋ ಸ್ಥಿತಿ ಇರ್ತದೆ. ಅವರ ಭಾರವನ್ನು ಕೂಡ ಅವರು ಹೊತ್ತಿರೋದಿಲ್ಲ. ಗುರುವಾದವನು ತನ್ನ ಶಿಷ್ಯರೆಲ್ಲರ ಬದುಕಿನ ಭಾರವನ್ನು ಹೊರಬೇಕು, ಭಾವನೆಗಳ ಭಾರವನ್ನು ಹೊರಬೇಕು, ಪಾಪಗಳ ಭಾರವನ್ನು ಹೊರಬೇಕು. ಇಷ್ಟಾಗಿಯೂ ನಿರಾಭಾರಿಯಾಗಿರಬೇಕು. ಒಂದು ಸಣ್ಣ ಜವಾಬ್ದಾರಿ ಬಂತು ಅಂದರೆ ನಮಗೆ ತುಂಬ ಭಾರ ಅಂತ ಅನಿಸ್ಬಿಡ್ತದೆ. ಇದ್ದಕ್ಕಿಂತ ಗಂಭೀರ ಆಗಿಬಿಡ್ತೇನೆ, ಮುಖದ ಮೇಲೆ ನಗು ಮಾಸಿ ಹೋಗ್ತದೆ. ಆದರೆ ಗುರುವಾದವನು ಎಲ್ಲ ಭಾರವನ್ನು ಹೊತ್ತರೂ ಕೂಡ ಭಾರವೇ ಇಲ್ಲದವನಂತೆ ನಿರಾಭಾರಿಯಾಗಿರಬೇಕು. ಅಂಥ ಗುರು ಯಾರ ಮಾನಸದಲ್ಲಿ ವಾಸ ಮಾಡ್ತಾನೋ ಅವರಿಗೆ ಜೀವನದಲ್ಲಿ ಸೋಲಿಲ್ಲ. ಗುರುವಿರಲೆನ್ನ ಮಾನಸದಿ, ಮನಸ್ಸಿನಲ್ಲಿ ವಾಸ ಮಾಡಬೇಕು. ಹಾಗಂದ್ರೆ ಏನು ಅಂದ್ರೆ, ಗುರು ಮಠದಲ್ಲಿ ಇದ್ರೆ ಸಾಲದು ಅಂತ ಇಲ್ಲ. ನಮ್ಮ ಮನೆಯಲ್ಲಿದ್ದಾರೆ, ಫೋಟೋ ಹಾಕಿಟ್ಟಿದೆ ನಾವು ಅಂದ್ರೆ ಅಷ್ಟು ಸಾಲದು. ಫೋಟೋ ಹಾಕಿಡೋದವರು ಕೂಡ ಯಾವುದಕ್ಕೋಸ್ಕರವಾಗಿ ನೆನಪಾಗ್ತಾ ಇರಬೇಕು, ಚಿತ್ತದಲ್ಲಿ ಇದು ಬರ್ತಾ ಇರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಹೃದಯದಲ್ಲಿ ಅಂಥ ಗುರು ವಾಸ ಮಾಡಿದರೆ ಜೀವನಕ್ಕೆ ಬೇರೆ ಔಷಧ ಅಂತ ಬೇಡ. ಜೀವನ ರೋಗಮಯ, ಮನಸ್ಸಿಗೂ ರೋಗಗಳಿದೆ, ಮೈಗೂ ರೋಗಗಳಿದೆ. ಜೀವನ ಅಂತಂದ್ರೆ ಅದಕ್ಕೆ ಚಿಕಿತ್ಸೆ ಗುರುವೇ ಆಗಿರ್ತಾನೆ, ಒಳಗಿರುವಂಥ ಗುರು ಅಂತ. ಹಾಗಾಗಿ ಅಂಥ ಗುರುವಿನ ವೈಭವವನ್ನು ಮೆರೆಸುವಂಥ ಒಂದು ಕಾರ್ಯಕ್ರಮ ಇಂದು ನಿನ್ನೆ ಇಲ್ಲಿ ನಡೀತಾ ಇರುವಂಥದ್ದು. ಗುರುವಿನ ಮಹತ್ವವನ್ನು ಸಾರುವಂಥ ಒಂದು ಕಾರ್ಯಕ್ರಮ. ಅದಿಲ್ಲದೆ ಇದ್ರೆ ನೀವು ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಮ ಮನೆಗೆ ಎಂಥ ನೆಂಟರು ಬರಲಿ, ನಿಮ್ಮ ಮನೆ ಬಿಟ್ಕೊಟ್ಟು ಹೊರಗೆ ಬರ್ತೀರಾ ನೀವು ಅಂತ. ಎಷ್ಟು ಹತ್ತಿರದ ನೆಂಟರು ಬರಲಿ ಅಥವಾ ಎಂಥ ಅಧಿಕಾರಿ ಬರಲಿ, ದೊಡ್ಡ ಶ್ರೀಮಂತ ಬರಲಿ, ಶಾಸಕರು ಮಂತ್ರಿಗಳು ಬರಲಿ, ಯಾರೇ ಬಂದರೂ ನೀವು ನಿಮ್ಮ ಮನೆ ಬಿಟ್ಟುಕೊಟ್ಟು ಹೊರಗೆ ಬರ್ತೀರಾ. ಅದು ಸಂತೋಷವಾಗಿ ಖುಷಿಯಿಂದ ಮಾಡಬೇಕು ಅದನ್ನು. ಎಷ್ಟೋ ಬಾರಿ ಅಂಥ ಸಂದರ್ಭ ಬಂದ್ಬಿಡ್ತದೆ, ಪರಿಸ್ಥಿತಿ ಬಂದುಬಿಡ್ತದೆ, ಇನ್ನೊಂದು ಕಣ್ಣೀರು ಹಾಕೊಂಡು ನಮ್ಮ ಮನೆಯಿಂದ ಹೊರಗೆ ಬರ್ತೇವೆ. ಹಾಗಲ್ಲ, ಇದೊಂದು ಅಪರೂಪದ ಸಂದರ್ಭ ಅಂತ ತುಂಬ ಸಂತೋಷದಿಂದ, ಆತ್ಮಸಂತೋಷದಿಂದ ಗುರುವಿಗೆ ಇಡೀ ಮನೆಯನ್ನು ಬಿಟ್ಟುಕೊಟ್ಟು, ಸಂಪೂರ್ಣ ಮನೆಯನ್ನು ಬಿಟ್ಟುಕೊಟ್ಟು ನಾವು ಅಂಗಡದಲ್ಲಿ ಇದ್ದುಕೊಂಡು ಸೇವೆ ಮಾಡುವಂಥದ್ದು. ಹಾಗಾಗಿ
ಅದು ಗುರುಭಿಕ್ಷೆ ಅನ್ನುವಂಥದ್ದು ಅದು ಕೇವಲ ಒಂದು ಮನೆ ಕಾರ್ಯಕ್ರಮ ಅಲ್ಲ ಅಂತ ನಾವು ಹೇಳ್ತಾ ಇರ್ತೇವೆ. ಈಗ ಮಳೆ ಬಂದರೆ ಏನು ಮಾಡೋದು ಇಂಥದ್ದೆಲ್ಲ ಪ್ರಶ್ನೆಗಳಿರ್ತೇವೆ. ಕಾರ್ಯಕ್ರಮ ಹೇಗಾಗ್ತದೋ ಏನೋ, ತೊಂದರೆ ಆದರೆ ಏನಾದರೂ ಅಂತ. ಅದಕ್ಕೆ ನಾವು ಯಾವಾಗಲೂ ಹೇಳೋದು, ನಾವು ಒಪ್ಕೊಳ್ಳೋವರೆಗೆ ನಿಮ್ಮ ಜವಾಬ್ದಾರಿ, ಅದು ಒಪ್ಕೊಂಡ ಮೇಲೆ ನಮ್ಮದೇ ಜವಾಬ್ದಾರಿ. ಇಡೀ ಕಾರ್ಯಕ್ರಮ ನಾವೇ ನಡೆಸುವಂಥದ್ದು, ನೀವಲ್ಲ. ನೀವು ಬರೀ ನಿಮಿತ್ತ ಮಾತ್ರ ಭವ ಸವ್ಯಸಾಚನ, ನಿಮಿತ್ತವಾಗಿರ್ತೀರಿ ನೀವು. ಅದು ಗುರುವೇ ನಡೆಸುವಂಥದ್ದು, ಶಿಷ್ಯರಲ್ಲ ಅಂತ. ಹಾಗಾಗಿ ಆ ಹೊತ್ತಿನಲ್ಲಿ ಮನೆ ಮಠವಾಗಿರ್ತದೆ. ಆ ಹೊತ್ತಿನಲ್ಲಿ ಮನೆ ಅನ್ನೋದು ಭಗವಂತನ ಒಂದು ಸನ್ನಿಧಾನವಾಗಿರ್ತದೆ. ನಾವು ಒಂದು ದಿನದ ಮಟ್ಟಿಗಾರು ಕೂಡ ಆ ಒಂದು ಸ್ವಾರ್ಥವನ್ನು ಕಳೆದುಕೊಂಡು ನಾನು ನನ್ನದು ಎಂಬ ಭಾವವನ್ನು ಬಿಟ್ಟುಕೊಟ್ಟು ಗುರುವನ್ನು ಒಳಗಿಟ್ಟು ನಾವು ಹೊರಗೆ ನಿಂತು ಪೂಜೆ ಮಾಡುವಂಥದ್ದು, ಆರಾಧನೆ ಮಾಡುವಂಥದ್ದು. ಎಂಥ ಅದ್ಭುತ ಕಾರ್ಯಕ್ರಮ ನೋಡಿ. ಹೀಗೊಂದು ಸಂದರ್ಭ ಜೀವನದಲ್ಲಿ ಯಾವ್ದಾದ್ರು ಬೇರೆ ಯಾವ್ದಾದ್ರು ಇದೆಯಾ ಅಂದ್ರೆ ಯಾವುದೂ ಇಲ್ಲ ಅಂತ. ಈಗ ಮನೆಯಲ್ಲಿ ದೇವರಿರ್ತದೆ, ಮನೆಯಲ್ಲಿ ಆದ್ರೆ ಇಡೀ ಮನೆಯೂ ದೇವರೇ ಅಲ್ಲ ಅಂತ. ಈಗ ದೇವರಿಗೆ ಇಡೀ ಮನೆ ಬಿಟ್ಕೊಟ್ಟು ಹೊರಗೆ ಬರ್ತೇವೆ ನಾವು, ಇಲ್ಲ ಅಂತ. ಒಂದು ಕೋಣೆ ಇದ್ದಿದ್ದಲ್ಲಿ ಸಣ್ಣ ಕೋಣೆ, ಒಂದು ಕೋಣೆ. ಎಷ್ಟೋ ಮನೆಯಲ್ಲಿ ಸಣ್ಣ ಕೋಣೆಯೂ ಕೂಡ ಇರೋದಿಲ್ಲ. ಅಡುಗೆ ಮನೆಯಲ್ಲಿ ಗೂಡಿನ ಕೆಳಗೆ ಒಂದು ಸಣ್ಣ ಗೂಡು, ಮತ್ತೊಂದು. ಅಲ್ಲಿ ಪಾಪ ದೇವರು ಎಲ್ಲ ಎಂಜಲು ಮೊಸರೆ ಮುದ್ದೆಲ್ಲಿ ವಾಸ ಮಾಡಬೇಕು ಅನ್ನೋ ಪರಿಸ್ಥಿತಿ ಇರ್ತದೆ. ಎಷ್ಟೋ ಬಾರಿ ದೇವ್ರ ಮುಂದೆ ನಾವು ಹೋಗ್ತಾ ಇರ್ತೇವೆ, ಬರ್ತಾ ಇರ್ತೇವೆ, ನಮ್ಮ ಹೊಟ್ಟೆ ಒಳಗೂ ಏನೋ ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ. ಪಾಪ ದೇವರು ಅದಕ್ಕೆಲ್ಲ ಸಾಕ್ಷಿ ಅಂತ. ಹೀಗಿರ್ತದೆ ಎಷ್ಟೋ ಬಾರಿ ಸ್ಥಿತಿ ಅಂತ. ಆದರೆ ಗುರು ಬಂದಾಗ ಎಂಥ ವಾತಾವರಣ ನೋಡಿ. ಎಲ್ಲವನ್ನೂ ಗುರುವಿಗೆ ಅಂತಲೇ ಬಿಟ್ಟು ನಾವು ಹೊರಗೆ ನಿಲ್ಲುವಂಥದ್ದು. ಈಗ ಮನೆಯಲ್ಲಿ ಅಮೂಲ್ಯವಾದ ವಸ್ತುಗಳು ಇರ್ಬೋದು, ಎಂತಹ ಬಡವರೇ ಆದರೂ ಅವನಿಗೆ ಅಮೂಲ್ಯವಾದ ವಸ್ತುಗಳು ಅಂತ ಇರ್ತವೆ. ಶ್ರೀಮಂತರು ಬಡವರು ವ್ಯತ್ಯಾಸ ಏನೋ ಇಲ್ಲ ಅಂತ. ಅವರವರಿಗೆ ಅಮೂಲ್ಯವಾಗಿ ಆಗಿರುವಂಥ ವಸ್ತುಗಳು ಇರ್ತವೆ, ಮನೆ ಒಳಗೆ ಇರ್ತವೆ. ಬಿಟ್ಕೊಟ್ಟು ಹೊರಗೆ ಬರ್ತಾರೆ ಎಲ್ಲಾದ್ರೂ ಅಂತ. ಇನ್ನು ಕಾರ್ಯಕ್ರಮ ಎಂತ ಅದ್ಭುತ ಅಂದ್ರೆ, ಇಷ್ಟೆಲ್ಲ ಕಾರ್ಯಕ್ರಮಗಳಾಗ್ತಾವಲ್ಲ, ಯಾರಿಗೂ ಒಂದು ದಿವಸ ಅಂತ ಯೋಚನೆ ಬರೋದಿಲ್ಲ ಅಂತ. ಅಲ್ಲಿ ಬೀರು ಒಳಗಿದೆ, ಬೀಗ ಹಾಕಿದೆಲ್ಲ ಇಲ್ಲೋ ಅಂತ ಯೋಚನೆ ಬರೋದಿಲ್ಲ ಅಂತ. ಅಥವಾ ಆಮೇಲೆ ಒಂದ್ಸತಿ ಎಲ್ಲ ಇದೆಯಲ್ಲ ನೋಡ್ಕೊಳ್ಳೋದಿಲ್ಲ ಯಾರು ಅಂತ. ಅದ್ರ ನಂತರ ಅಂದ್ರೆ ಭಾವನೆ ಹೇಗಿದೆ ಅಂತ. ಈ ಕಲಿಯುಗದಲ್ಲಿ ಕೂಡ ಇಂಥದ್ದೊಂದು ವಾತಾವರಣ ಇರೋದನ್ನು ನೋಡಿ ಅಂತ, ಎಷ್ಟು ಆಶ್ಚರ್ಯ ಅಂತ. ಅದನ್ನೇ ಹೇಳೋದು ನಾವು. ಈ ಸಂದರ್ಭಗಳು ಹೇಗೆ ಅಂದ್ರೆ, ಒಂದು ಸ್ವಲ್ಪ ಹೊತ್ತಿನ ಮಟ್ಟಿಗೆ ಕಲಿಯುಗಕ್ಕೆ ರಜೆ, ಕೃತಯುಗ ಚಾರ್ಜ್ ತಗೊಳ್ಳುವಂಥ ಸಂದರ್ಭ ಅಂತ. ಒಂದು ದಿನ 2 ದಿನದ ಮಟ್ಟಿಗಾದ್ರೂ ಕೃತಯುಗ ಮೆರಿತಕ್ಕಂಥ ಸಂದರ್ಭ, ಕಲಿಯುಗ ಅಲ್ಲ. ಹಾಗಾಗಿ ನನ್ನ ಮನೆ ಗುರುಗಳ ಮನೆ, ನನ್ನ ಮನೆ ನನ್ನವರೆಲ್ಲರ ಮನೆ. ನಾನು ಮಾತ್ರ ಊಟ ಮಾಡೋದಲ್ಲ, ಎಲ್ಲರೂ ಊಟ ಮಾಡಬೇಕು, ಎಲ್ಲರೂ ಸಂತೋಷವಾಗಿರ್ಬೇಕು ಅಂತ. ಎಲ್ಲರಿಗೂ ರುಚಿಯಾದ ಅನ್ನ ಪಾಕ ಭಕ್ಷ್ಯ ಭೋಜ್ಯಗಳನ್ನ ಮಾಡಿ ಬಡಿಸ್ತಕ್ಕಂಥ ಸಂದರ್ಭ, ಒತ್ತಾಯ ಮಾಡಿ ಊಟ ಮಾಡಿಸ್ತಕ್ಕಂಥ ಒಂದು ಸಂದರ್ಭ ನೋಡಿ. ಹಾಗಾಗಿ ಅಂಥ ಒಂದು ಅಪರೂಪದ ಕಾರ್ಯಕ್ರಮ. ಹಾಗಂತ ಗುರುವಿಗೆ ಇದು ಯಾವುದೂ ಬೇಡ, ಯಾಕೆಂದ್ರೆ ನಿರಾಭಾರಿ ಅವನು. ಇದು ಯಾವುದೂ ಗುರುವಿಗೆ ಬೇಕಾಗಿಲ್ಲ, ಬೇಕಾದ್ರೆ ಅವನು ಗುರು ಅಲ್ಲ. ಅದೇ ಸ್ವಾರಸ್ಯ ಅಂತ. ಯಾರಿಗದು ಬೇಡವೋ ಅವರಿಗೆ ಕೊಡ್ಬೇಕಂತದ, ಆಗಲೇ ಫಲ ಹೆಚ್ಚು ಅದಕ್ಕೆ ಅಂತ. ಮಠದಲ್ಲಿ ಕೂಡ ಹಾಗೆ ನಾವು ಈ ಜವಾಬ್ದಾರಿ ಬೇಡ ಅಂತ ಕರೆದು ನಿಂಗೆ ಜವಾಬ್ದಾರಿ ತಗೊಳ್ಳಿದ್ದಾನೆ ಅಂತ. ಯಾಕೆಂದ್ರೆ ಅಧಿಕಾರ ಬೇಕು ಅಂತಿರುವನ್ನು ಕೊಟ್ರೆ ಅದು ಬೇರೆ ರೀತಿ ಆಗ್ತದೆ. ಅವನು ಅದನ್ನ ಅಧಿಕಾರ ಅಂತ ಮಾಡ್ತಾನೆ, ಸೇವೆ ಅಂತ ಮಾಡೋದಿಲ್ಲ. ಅವನಿಗೂ ಒಳ್ಳೇದಾಗೋದಿಲ್ಲ, ಸಮಾಜಕ್ಕೂ ಒಳ್ಳೇದಾಗೋದಿಲ್ಲ. ಬೇಡ ಅವನಿಗೆ ಕೊಡಿ ಅಂತ ಹೇಳೋದು. ಅಪೇಕ್ಷೆ ಪಡೆದೇ ಇದ್ದವನಿಗೆ ಕೊಡಿ ಅಂತ, ಅಧಿಕಾರಗಳನ್ನ ಹೊಣೆಗಾರಿಕೆಗಳನ್ನು ಕೊಡಿ, ಸೇವೆ ಅಂತ ಮಾಡ್ತಾನೆ ಅವನಂತ. ಹಾಗೆ ಅಂಥದ್ದು ಇದು ಗುರುವಿಗೆ. ಇದು ಯಾವುದು ಬೇಕಾಗೋದಿಲ್ಲ, ಯಾವ ವೈಭವವೂ ಬೇಡ, ಯಾವ ಕಾಣಿಕೆಗಳೋ ಚಿನ್ನ ರನ್ನ ಇಂಥದ್ದು ಯಾವುದು ಗುರುವಿಗೆ ಬೇಕಾಗಿಲ್ಲ. ಹಾಗಾಗಿ ಏನನ್ನು ನಾವು ಈ ಸಮಯದಲ್ಲಿ ಗುರು ಸಮರ್ಪಿತ ಮಾಡಿದ್ರು ಕೂಡ ನಮಗೆ ಅದು ಹಿಂದಿರುಗಿ ಬರುವಂಥದ್ದು. 1ಕ್ಕೆ 2 ಆಗಿ 4 ಆಗಿ 8 ಆಗಿ 100 ಆಗಿ ಹಿಂದಿರುಗಿ ನಮಗೆ ಬರುವಂಥದ್ದು. ಈಗ ಬರುವಾಗ ನಾವು ಆಲೋಚನೆ ಮಾಡ್ತಾ ಇದ್ವು, ನಮಗೆ ನಿರೀಕ್ಷೆ ಇರಲಿಲ್ಲ. ನಮ್ಮ ಇಲ್ಲಿ ತಾಯಂದಿರು ಕೆಲವರು ಸೇರಿ ಪುಷ್ಪ ಮಾರ್ಗವನ್ನು ರಚನೆ ಮಾಡಿದ್ರು. ಒಳ್ಳೆ ಶಬ್ದದಲ್ಲಿ ಹೇಳ್ತಾ ಇದ್ದೆ ನಾನು. ಅಂದ್ರೆ ಹೂ ಹಾಸಿದ್ರು, ನಾವು ಬರೋ ದಾರಿ ಇದೆಯಲ್ಲ ಅಲ್ಲಿಂದ ಪೀಠಕ್ಕೆ ಬರುವಲ್ಲಿವರೆಗೆ, ಆ ದಾರಿ ಇಡೀ ಒಂದು 4-6 ಜನ ಸೇರಿ ಹೂ ಹಾಸುವಂತ ಒಂದು ಕಾರ್ಯಕ್ರಮ. ಅದೇನು ಯೋಜಿತ ಕಾರ್ಯಕ್ರಮ ಅಲ್ಲ. ಈಗ ನಮ್ಮ ಗುರುಭಿಕ್ಷೆ ಪಟ್ಟಿ ಒಳಗಿಲ್ಲ ಹಾಗೆ ಮಾಡಬೇಕು ಅಂತ ಅಂಥದ್ದೇನೂ ಇಲ್ಲ. ಅದು ಇಲ್ಲಿಂದ ಬರುವಂಥದ್ದು, ಹೃದಯದಿಂದ ಮನಸ್ಸಿಂದ ಬರುವಂಥದ್ದು ಅಂತ. ಹೂ ಹಾಸ್ತಾ ಬಂದಾಗ ನಮ್ಮ ಮನಸ್ಸಲ್ಲಿ ಆಡ್ತಾ ಇದ್ದಿದ್ದು ಅಂತ. ನಿಮ್ಮೆಲ್ಲರ ಜೀವನದಲ್ಲಿ ಹೀಗೆ ಆಗಬೇಕು ಅಂತ. ಜೀವನ ಎನ್ನುವಂಥದ್ದು ಪುಷ್ಪ ಮಾರ್ಗ ಅಲ್ಲ ಅಲ್ವಾ? ನೀವೆಲ್ಲ ಹೇಳಿ, ನಿಮ್ಮ ಜೀವನದಲ್ಲಿ ಸಣ್ಣವರು ದೊಡ್ಡವರು ಎಲ್ಲ ಇದ್ದೀರಿ, ಬೇಕಾದಷ್ಟು ಅನುಭವಗಳು ನೀವೆಲ್ಲ ಈಗಾಗಲೇ ಪಟ್ಟಿರ್ತೀರಿ ಜೀವನದಲ್ಲಿ ಅಂತ. ಅದೇನು ಹೂ ಹಾಸಿದ ಹಾದಿಯ ಜೀವನ ಅಂದರೆ, ನೀವು ಹುಟ್ಟಿದಾಗಿನಿಂದ ಇಲ್ಲಿವರೆಗೂ ನಿಮ್ಮ ಹೆಜ್ಜೆ ಇಟ್ಟರೆಲ್ಲ ಹೂವಿತ್ತ ಅಂತ. ಮುಳ್ಳಿರ್ತದೆ ಎಷ್ಟೋ ಬಾರಿ ಮುಳ್ಳಿರ್ತದೆ ಅಂತ. ಕಂಟಕ ಕೀರ್ಣ ಮಾರ್ಗಂ, ದಾರಿ ತುಂಬ ಮುಳ್ಳುಗಳು,
ಕಲ್ಲುಗಳು, ಎಷ್ಟೋ ಬಾರಿ ಅಂದ್ರೆ ಪ್ರಪಾತಗಳು, ಮುಳ್ಳು ಕಲ್ಲು ಆದ್ರೂ ಕಾಲಿಗೆ ನೋವಾಗ್ತದೆ ಅಂತಷ್ಟೇ. ಪ್ರಪಾತ ಅಂದ್ರೆ ಜಾರಿ ಬಿದ್ದಿದ್ದೇ ಕೆಳಗೆ, ಏನ್ ಮುರಿತೋ ಏನು ಉಳಿತೋ ಗೊತ್ತಿಲ್ಲ ಅನ್ನೋಂಥ ಪರಿಸ್ಥಿತಿ. ಇಂಥದ್ದೇ ಬದುಕು ಅನ್ನುವಂಥದ್ದು ಅಂತ. ಯಾಕೆ ನೀವು ಗುರುವಿನ ಬಳಿ ಬರ್ತೀರಿ ಅಂದ್ರೆ, ಜೀವನ ಕಂಟಕಾಕೀರ್ಣ ಮಾರ್ಗ ಆಗಿರುವಂಥದ್ದು, ಮುಳ್ಳಿನ ಹಾದಿ ಆಗಿರುವಂಥದ್ದು ಮತ್ತೆ ಹೂವಿನ ಹಾದಿ ಆಗ್ಬೇಕು, ಪುಷ್ಪ ಮಾರ್ಗ ಆಗ್ಬೇಕು ಅಂತ. ಹಾಗಾಗಿ ಗುರುಗಳು ಬರುವ ದಾರಿಯಲ್ಲಿ ಯಾಕೆ ನಾವು ಹೂವನ್ನು ಹಾಸ್ತೇವೆ ಅಂದ್ರೆ, ಆಶೀರ್ವಾದದಿಂದ ನಮ್ಮ ಜೀವನ ಹಾಗಾಗ್ಲಿ, ಹೂ ಹಾಸಿದ ಹಾದಿ ಆಗ್ಲಿ. ಗುರು ಭಿಕ್ಷೆ ಯಾಕೆ ಅಂದ್ರೆ, ನಮ್ಮ ಜೀವನದಲ್ಲಿ ನಮಗೆ ತೃಪ್ತಿ ಇರಬೇಕು, ಯಾವಾಗಲೂ ಕೊರತೆ ಇರಬಾರ್ದು, ಹಸಿವು ನಮ್ಮನ್ನು ಬಾಧಿಸಬಾರ್ದು. ಹಸಿವು ಅಂದ್ರೆ ನಾನಾ ರೀತಿಯದು. ಹಸಿವು ಅಂದ್ರೆ ಬರೀ ಊಟದ ಹಸಿವು ಮಾತ್ರವೇ ಜೀವನದಲ್ಲಿ ಇರುವಂಥದ್ದು. ಎಷ್ಟೋ ರೀತಿಯ ಹಸಿವುಗಳಿದೆ ಅಂತ ಜೀವನದಲ್ಲಿ, ಏನೇನು ಬೇಕು ಅಂತಿದೆ ಜೀವನದಲ್ಲಿ, ಅದಕ್ಕೆಲ್ಲ ಹಸಿವು ಅಂತಲೇ ಶಬ್ದ ಅಂತ. ಹಾಗಾಗಿ ಮೊದಲನೇದಾಗಿ ಸುಮ್ಮನೆ ಎಲ್ಲ ಹಸಿವುಗಳು ಬರಬಾರದು. ಈಗ ಉದಾಹರಣೆಗೆ ಅಧಿಕಾರದ ಹಸಿವು ಅಂತ ಅನ್ಕೊಳ್ಳಿ, ನೀವು ಬಂತು ಅಂದ್ರೆ ಜೀವನ ಕೆಟ್ಟೋಯ್ತು ಅಂತಲೇ ಇರ್ತದೆ, ಮನಸ್ಸೇ ಕೆಟ್ಟೋಯ್ತು ಅಂತ. ಯಾರಿಗೆ ಅಧಿಕಾರದ ಹಸಿವಿದೆಯೋ ಅವನು ಅಧಿಕಾರಕ್ಕಾಗಿ ಮಾಡಬಾರದ ಪಾಪ ಕಾರ್ಯವೇ ಇಲ್ಲ. ತಂದೆಯನ್ನೇ ಕೊಲ್ಲುತ್ತಾನೆ, ಅಣ್ಣ ತಮ್ಮದನ್ನೇ ಅವರಿಗೆ ಅನ್ಯಾಯ ಮಾಡ್ತಾನೆ, ಎಲ್ಲ ಮಾಡಿಬಿಡ್ತಾನೆ ನೋಡಿ. ಹಣದ ಹಸಿವು, ಮನ್ನಣೆ ಹಸಿವು, ಕೀರ್ತಿ ಮನ್ನಣೆ ಪ್ರತಿಷ್ಠೆ, ಇಂಥ ಹಸಿವುಗಳು ಬಂದ್ಬಿಟ್ರೆ ಅದು ಮಾಡುವ ಅನಾಹುತಕ್ಕೆ ಲೆಕ್ಕ ಇಲ್ಲ ಅಂತ. ಹೊಟ್ಟೆ ಹಸಿವು ಒಂದೇ ಇಷ್ಟೆಲ್ಲ ಮಾಡ್ತದೆ, ಅದೊಂದು ತಪ್ಪಿಸ್ಲಿಕ್ಕೆ ಬರದೇ ಇರುವಂಥದ್ದು, ಅದು ಇರ್ಬೇಕಂತದ್ದು. ಹಾಗಾಗಿ ವೈದ್ಯರ ಬಳಿ ಹೋದಾಗ ಅವ್ರು ಕೇಳೋ ಪ್ರಶ್ನೆ ಅದು, ಹಸಿವಾಗ್ತಾ ಇದೆಯೋ ಇಲ್ವ ಅಂತ. ಹಸಿವಾಗ್ತಾ ಇದ್ರೆ ಚೆನ್ನಾಗಿದ್ದೇನೆ ಅಂತ ಅರ್ಥ ಅಷ್ಟೇ. ಹಸಿವಾಗ್ತಾ ಇಲ್ಲ ಅಂದ್ರೆ ವ್ಯವಸ್ಥೆ ಸ್ವಲ್ಪ ಏರುಪೇರಾಗಿದೆ ಅಂತ. ಹಾಗಾಗಿ ಮೂಲಭೂತ ಪ್ರಶ್ನೆಗಳು, ಹಸಿವಾಗ್ತಾ ಇದೆಯೋ ಇಲ್ವ ಅಂತ. ಹಾಗಾಗಿ ಇದಾದ್ರೂ ಒಂದು ವಿಷಯ ಬೇರೆ, ಅದು ಇದಕ್ಕೂ ಅದ್ರ ಉಪದ್ರವ ಅಷ್ಟಿಷ್ಟಲ್ಲ. ಬೆಳಗಾದ್ರೂ ಕೊಡಬೇಕು, ಮಧ್ಯಾಹ್ನ ಆದ್ರೂ ಕೊಡಬೇಕು, ಸಂಜೆ ಆದ್ರೂ ಕೊಡಬೇಕು. ಅಭ್ಯಾಸ ಮಾಡ್ಕೊಂಡ್ರೆ ಮಧ್ಯನೂ ಕೊಡ್ತಾ ಇರಬೇಕು. 2 ಗಂಟೆಗೆ ಒಂದ್ಸತಿ ಕೊಡ್ತಾ ಇರ್ಬೇಕು, 1 ಗಂಟೆಗೆ ಒಂದ್ಸತಿ ಮತ್ತು ಕೊಟ್ಟಿರ್ಬೇಕು ಅಂತ. ಹಾಗೆ ದೇಹವೇ ನಮ್ಮನ್ನು ಕಾಡಿಸ್ತದೆ, ಅದು ಬೇಕು ಇದು ಬೇಕು. ಹೊಟ್ಟೆ ತುಂಬಿದ್ರೆ ಸಾಕಂದ್ರೆ ಸಾಲದು, ಓ ಅದೇ ಬೇಕು ಅಂತ, ಓ ಇದೇ ಬೇಕು ಅಂತ ಅಪೇಕ್ಷೆ ಪಡ್ತದೆ. ನಾವು ಅದನ್ನ ಮಾಡಿಬಿಡಿಸಿದ್ರು ಅದ್ರ ಮೇಲೆ 108 ಖ್ಯಾತೆ ಅಂತ. ಅದು ಉಪ್ಪು ಜಾಸ್ತಿ ಆಯ್ತು, ಕಡಿಮೆ ಆಯ್ತು, ಇನ್ನು ಸ್ವಲ್ಪ ಸಿಹಿ ಬೇಕಿತ್ತು ಅಂತ ಅನಿಸ್ತದೆ ನಮ್ಗೆ ಹೊರತು ಅದು ಸರಿ ಆಯ್ತು ಅಂತ ಅನ್ಸೋದು ಯಾವಾಗಲೂ ಒಂದ್ಸರ್ತಿ ಅಂತ. ಅಪರೂಪ ನಮ್ಮ ಗ್ರಾಚಾರ ಸರಿ ಇದ್ದಿದ್ರೆ ನಮ್ಗೆ ಸರಿ ಅಂತ ಅನಿಸ್ತದೆ. ಅಥವಾ ಚೆನ್ನಾಗಿ ಹಸಿವಾದ್ರೆ ಚೂರು ಉಪ್ಪು ಹೆಚ್ಚು ಕಮ್ಮಿ ಆದ್ರೂ ಗೊತ್ತಾಗೋದಿಲ್ಲ, ಬಹಳ ಹೆಚ್ಚು ಕಮ್ಮಿ ಆದ್ರೂ ಗೊತ್ತಾಗ್ಬೋದು. ರುಚಿ ಅಂತ ಅನಿಸ್ಬಿಡ್ತದೆ ನಮ್ಗೆ, ರುಚಿ ಅಲ್ಲದಿದ್ರು ರುಚಿ ಅಂತ ಅನಿಸ್ಬಿಡ್ತದೆ ಅಂತ. ಹಾಗಾಗಿ ನಾವು ಮಠದಲ್ಲಿ ನೆನಪು ನಮಗೆ, ಚಿಕ್ಕ ವಯಸ್ಸಲ್ಲಿ ನಾವು ಮಠಕ್ಕೆ ಹೋದ ಕಾಲ, ನಮ್ಮ ಸಂಘ ವಯಸ್ಸಲ್ಲಿ ಇಡ್ತಾ ಇರೋಂಥದ್ದು ನಾವು, ಅಲ್ಲಿ ಬಡಿಸಿದ್ದೆಲ್ಲ ರುಚಿ ಆಗ್ತಿತ್ತು. ಮಠದ ಅಡುಗೆ ಅಂದ್ರೆ ಮುಂದೆ ಎರಡು ಪದಾರ್ಥ ಇರ್ತಿದ್ದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. ಆದರೆ ತುಂಬ ರುಚಿ ಆಗ್ತಿತ್ತು ಅಂತ. ತುಂಬ ರುಚಿ ಆಗ್ಲಿಕ್ಕೆ 2 ಕಾರಣಗಳು. ಒಂದು ಪ್ರಧಾನ ಕಾರಣ ಅದು ಪ್ರಸಾದ, ಅದು ರಾಮನ ಪ್ರಸಾದ, ಗುರುವಿನ ಪ್ರಸಾದ, ಅದಕ್ಕೊಂದು ರುಚಿ ಇರ್ತದೆ. ಈಗ ನಮ್ಮಲ್ಲಿ ಮಠದಲ್ಲಿ ಕೆಲವು ಭಕ್ಷ್ಯಗಳನ್ನು ಮಾಡ್ತಾರೆ, ಹಾಗೆ ಮಾಡ್ಲಿಕ್ಕೆ ದೊಡ್ಡ ದೊಡ್ಡ ಅಡುಗೆ ಭಟ್ರು ಕೂಡ ಸಾಧ್ಯ ಆಗೋದಿಲ್ಲ ಅಂತ, ಆ ಹದ ಬರೋದಿಲ್ಲ ಅಂತ. ಅಮೃತ ಫಲ ಮಾಡ್ತಾರೆ, ಆ ಹದ ಬೇರೆ ಯಾರು ಮಾಡಿದ್ರು ಕೂಡ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದ್ರೆ, ಅದು ರಾಮನ ಪ್ರಸಾದ, ಅದು ರಾಮ ಕೊಡುವ ರುಚಿ ಒಂದಿದೆ ಅದು ಅಂತ, ಅದನ್ನು ಬೇರೆ ಯಾರು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಕಾರಣ ಅದು ದೇವರ ಗುರುಗಳ ಪ್ರಸಾದ ಎನ್ನುವಂಥದ್ದು. ಇನ್ನೊಂದು ಕಾರಣ ಮಠ ಆಗಿದ್ರಿಂದ ಪದೇ ಬಾಯಾಡ್ಲಿಕ್ಕೆ ಏನಿರೋದಿಲ್ಲ ಅಲ್ಲಿ ಅಂತ. ಗಂಟೆಗೊಂದ್ಸತಿ ಅಡುಗೆ ಮನೆಗೆ ಹೋಗಿ ಬಾಯಿ ಹಾಕೊಂಡು ಅಂತ ವ್ಯವಸ್ಥೆ ಇರೋದಿಲ್ಲ ನೋಡಿ ಇಲ್ಲಿ ಅಂತ. ಹಾಗಾಗಿ ಸಹಜವಾಗಿ ಚೆನ್ನಾಗಿ ಹಸಿವಾಗ್ತದೆ. ಹಸಿವಾದಾಗ ಸರಿ ಊಟ ಸೇರ್ತದೆ, ಏನೂ ಕಂಪ್ಲೇಂಟ್ ಇಲ್ಲ ಊಟದಲ್ಲಿ. ಅದು ಸರಿ ಇಲ್ಲ, ಇದು ಸರಿಯಲ್ಲಿ ಏನೂ ಇಲ್ಲ, ನಾವು ಖುಷಿಯಿಂದ ಊಟ ಮಾಡ್ತೇವೆ, ರುಚಿಯಾಗಿ ಊಟ ಮಾಡ್ತೇವೆ. ಇದನ್ನು ಕೆಡಿಸ್ಕೊಂಡಿದ್ದು ಯಾರು ಅಂದರೆ ಬೇರೆ ಯಾರೂ ಅಲ್ಲ, ನಾವೇ ಪದೇ ತಿನ್ನುವಂಥದ್ದು. ಶರೀರಕ್ಕೆ ಬೇಡದಿದ್ರು ಕೂಡ ನಾಲಿಗೆ ಚಪಲಕ್ಕೋಸ್ಕರವಾಗಿ ತಿನ್ನುವಂಥದ್ದು. ಅದರಿಂದಾಗಿ ದೇಹಾರೋಗ್ಯವೂ ಹಾಳು, ತನ್ಮೂಲಕ ಜೀವನವೂ ಕೂಡ ಹಾಳಾಗುವಂಥದ್ದು ನೋಡಿ. ಹಾಗಾಗಿ ರಾಮನ ಪ್ರಸಾದ ಅದು ಅಂತ, ಅದಕ್ಕೆ ಆ ಶಕ್ತಿ ಇದೆ ಅಂತ. ಹಾಗೆ ಹಸಿವು ಅನ್ನುವಂಥದ್ದು ಜೀವನದಲ್ಲಿ ಕೆಲವು ಹಸಿವುಗಳು ಬೇಕು, ಆದರೆ ತುಂಬ ಹಸಿವುಗಳು ಬೇಡ. ಹಾಗಾಗಿ ಒಂದು ಆ ಬೇಡದ ಹಸಿವುಗಳು ಆಗದೇ ಇರಲಿ ಅಂತ. ಇನ್ನೊಂದು, ಹಸಿವಾದಾಗ ಯೋಗ್ಯವಾದ ಅದಕ್ಕೆ ಬೇಕಾದ ಇಂಬು ಆಹಾರ ಸಿಗಬೇಕು ನಮಗೆ. ಅಂದರೆ ಬೇಕಾದನ್ನು ಕೊಡಬೇಕು, ಭಿಕ್ಷೆಯ ಅರ್ಥ ಅದೇ ಅಂತ. ಹಸಿವಾದಾಗ ಊಟ ಮಾಡ್ತೇವೆ ನಾವೆಲ್ಲ, ಹಾಗೆ ಏನೇನು ಹಸಿವಾಗ್ತದೋ ಜೀವನದಲ್ಲಿ, ಏನೇನು ಬೇಕು ಅಂತ ಅನ್ನಿಸ್ತದೋ ಯೋಗ್ಯವಾಗಿದ್ದು ನ್ಯಾಯವಾಗಿದ್ದು. ಹಾಗಾಗಿ ಇಲ್ಲಿ ಗುರು ಭಿಕ್ಷೆ ಪದ್ಪಜ ಸಂಕಲ್ಪದಲ್ಲಿ ಒಂದಿದೆ, ಅವನು ಚಿಂತಿತ ಸನ್ಮನೋರಥ ವ್ಯಾಪ್ತಿ ಅರ್ಥ ಅಂತ. ಹಾಗಂದ್ರೆ ಏನು ಅಂದರೆ, ನಾವು ಬಯಸಿದ ಅಂದರೆ ಒಳ್ಳೆ ಬಯಕೆಗಳು ಪೂರ್ತಿ ಆಗಲಿ ಅಂತ ಆ ಶಬ್ದಕ್ಕೆ ಅರ್ಥ ಆಗಲಿ.
ಒಳ್ಳೆ ಬಯಕೆಗಳು ಪೂರ್ತಿ ಆಗೋ ಸಲುವಾಗಿ. ಇಲ್ಲದೆ ಇದ್ರೆ ಅವನು ಯಾರ್ದೋ ತಲೆ ಹೋಗ್ಲಿ ಅಂತ ಸಂಕಲ್ಪ ಮಾಡಿದ್ರೆ ಹೇಗೆ ಹೇಳಿ? ಅದೆಲ್ಲ ಅಲ್ಲ. ಚಿಂತಿತ ಸನ್ಮನೋರಥ ವ್ಯಾಪ್ತಿರ್ಥಂ, ಒಳ್ಳೆ ಬಯಕೆಗಳು ಪೂರ್ತಿ ಆಗಲಿ ಅದಕ್ಕೋಸ್ಕರವಾಗಿ ಪಾದಪೂಜೆಯನ್ನು ಭಿಕ್ಷೆಯನ್ನು ಮಾಡುವಂಥದ್ದು. ಹಾಗಾಗಿ ಕೆಟ್ಟ ಹಸಿವುಗಳು ಆಗೋದು ಬೇಡ, ಒಳ್ಳೆ ಹಸಿವುಗಳು ತೀರಲಿ, ತೃಪ್ತಿ ಇರಲಿ ಜೀವನದಲ್ಲಿ. ಏನೇನು ಗುರುವಿಗೆ ಮಾಡ್ತೇವೋ ಅದೆಲ್ಲ ನಮಗೆ, ಏನೇನು ಗುರುವಿಗೆ ಮಾಡ್ತೇವೋ ಅದೆಲ್ಲ ನಮಗೆ ಇರುವಂಥದ್ದು ತಿರುಗಿ. ಈಗ ಗುರು ಮಾತ್ರ ಅಲ್ಲ, ದೇವರಿಗೆ ನೈವೇದ್ಯ ಮಾಡ್ತೇವೆ ನಾವು. ಆಮೇಲೆ ಅದು ಯಾರಿಗೆ ಹೋಗ್ತದೆ ನೈವೇದ್ಯ ಆದ್ಮೇಲೆ? ಅದು ಆಲೋಚನೆ ಮಾಡಿದ್ವಿ. 1 ಗ್ರಾಮ್ ಆದ್ರೂ ಕಮ್ಮಿ ಆಗ್ತದ ನೈವೇದ್ಯ ಮಾಡಿದ್ದು? ಕಮ್ಮಿ ಆಗೋದಾದ್ರೆ ನಾವು ನೈವೇದ್ಯ ಮಾಡ್ಬೇಕಾದ್ರೆ ಯೋಚನೆ ಮಾಡ್ಕೊಂಡು ಮಾಡ್ತೇವೆ. ನಾವು ನೈವೇದ್ಯ ಮಾಡಿದ್ದ ದೇವರು ತಿಂದೇ ಬಿಡೋದಾಗಿದ್ರೆ ನಾವು ಸ್ವಲ್ಪ ಆಲೋಚನೆ ಮಾಡ್ಕೊಂಡು ನೈವೇದ್ಯ ಮಾಡ್ತಿದ್ವಿ ನಾವು. ಈಗ ಹಾಗಿಲ್ಲ. ದೇವರು ಒಂದು ಚೂರು ತಿನ್ನೋದಿಲ್ಲ ಮಾತ್ರ ಅಲ್ಲ, ಅದನ್ನ ಪ್ರಸಾದ ಭಾವಿಸಿ ನಮಗೆ ಕೊಡ್ತಾನೆ. ಅಲ್ಲಿ ಬರೀ ಅನ್ನ ಆಗಿತ್ತು ಮತ್ತೆ ಕೇಸರಿ ಭಾತ್ ಆಗಿತ್ತು, ಆದ್ರೆ ಈಗ ಅದು ಪ್ರಸಾದವಾಗಿ ಬರುವಂಥದ್ದು ನೋಡಿ. ಹಾಗೆ ದೇವರಿಗೆ ಅಭಿಷೇಕ ಮಾಡಿದ್ರೆ ನಮ್ಮ ಪ್ರಕೃತಿ ಶುದ್ಧ ಆಗುವಂಥದ್ದು, ನಾವು ಶುದ್ಧರಾಗ್ತೇವೆ. ದೇವರಿಗೆ ನೀರಾಜನೆ ಬೆಳಗಿದ್ರೆ ನಮ್ಮ ಕಣ್ಣಿನ ಕುರುಡು ದೂರ ಆಗುವಂಥದ್ದು, ನಮ್ಮ ಬದುಕಿನ ಕತ್ತಲು ಮರೆಯಾಗುವಂಥದ್ದು. ಏನೇನು ಗುರುವಿಗೆ ಮಾಡ್ತೇವೋ, ಏನೇನು ದೇವರಿಗೆ ಮಾಡ್ತೇವೋ ಅದು ನಮಗೆ ಅಂತ. ಅಪಚಾರವೂ ಕೂಡ ಹೀಗೆ ಅಂತ ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಬೇಕು ನಾವು ಇದನ್ನ. ಗುರುವಿಗೊಂದು ಅಪಚಾರವನ್ನು ಮಾಡಿದ್ರೆ ಅಥವಾ ದೇವರಿಗೊಂದು ಅಪಚಾರವನ್ನು ಮಾಡಿದ್ರೆ ಅದು ಕೂಡ 1ಕ್ಕೆ 2 ಆಗಿ 4 ಆಗಿ ತಿರುಗಿ ಬರ್ತದೆ. ಬರುವಾಗ ಅಷ್ಟೇ ಆಗಿ ಬರೋದಿಲ್ಲ ಅದು. ದೊಡ್ಡವರಿಗೆ ಮಾಡಿದ ಸಣ್ಣ ತಪ್ಪಾದರೂ, ಸಣ್ಣ ಅಪಚಾರ ಆದರೂ ಅದಕ್ಕೆ ದೊಡ್ಡ ಫಲ ಇದೆ. ದೊಡ್ಡವರಿಗೆ ಮಾಡಿದ ಸಣ್ಣ ಸೇವೆ ಆದ್ರು ಅದಕ್ಕೆ ದೊಡ್ಡ ಫಲವೇ ಇದೆ. ಯಾಕೆಂದ್ರೆ ದೊಡ್ಡವರು ಅವರು. ದೇವರಿಗೆ ಒಂದು ಸಣ್ಣ ಸೇವೆ ಮಾಡಿದ್ರು ಕೂಡ ದೊಡ್ಡ ಫಲ ಬರುತ್ತದೆ ನಮಗೆ. ಅದೇ ಸಣ್ಣ ಮನುಷ್ಯರಿಗೆ ನೀವು ದೊಡ್ಡದೊಂದು ಉಪಕಾರ ಮಾಡಿದ್ರು ಕೂಡ ನಿಮ್ಗದು ಸಣ್ಣ ಫಲವೇ ಬರುವಂಥದ್ದು. ಯಾಕೆಂದ್ರೆ ಅವನ ಪಾತ್ರ ಅಂಥದ್ದು, ಅವನ ಯೋಗ್ಯತೆ ಅಂಥದ್ದು. ದೊಡ್ಡದು ಕೊಡುವ ಶಕ್ತಿ ಅವನಿಗೆಲ್ಲಿದೆ ಹೇಳಿ. ಹಾಗಾಗಿ ದೊಡ್ಡದರ ಬಳಿ ಹೋದಾಗ ನಮಗೆ ದೊಡ್ಡದೇ ಸಿಗುವಂಥದ್ದು. ಹುಷಾರಾಗಿರ್ಬೇಕು. ಯಾಕೆಂದ್ರೆ ಬೇಡದೆ ಯಾರೋದನ್ನು ಮಾಡಿದ್ರೆ, ಅಪಚಾರ ಮಾಡಿದ್ರೆ ಅದು ಕೂಡ ಇಮ್ಮಡಿಯಾಗಿ, ಮುಮ್ಮಡಿಯಾಗಿ, 100 ಮಡಿಯಾಗಿ ಬರ್ತದೆ. ಪರಂಪರೆಯನ್ನು ಕಾಡ್ತದೆ. ಬರೀ ನಮ್ಮನ್ನು ಮಾತ್ರ ಅಲ್ಲ, ನಮ್ಮ ಪೀಳಿಗೆಯನ್ನು ಕೂಡ ಅದು ಕಾಡುವಂಥದ್ದು. ಯಾಕೆಂದ್ರೆ ಅದು ಅಷ್ಟು ಬೇಗ ಪರಿಹಾರ ಆಗಿ ಮುಗಿಯುವಂಥದ್ದಲ್ಲ ಅಂತ. ಹಾಗಾಗಿ ತುಂಬಾ ಅಲ್ಲಿ ಜವಾಬ್ದಾರಿ ಬೇಕು ಅಂತನ್ನುವಂಥದ್ದು. ಆದ್ರೆ ಇಂಥ ಒಂದೊಂದು ಕಾರ್ಯಕ್ರಮ ಅದೆಲ್ಲವನ್ನ ತೊಳಿತದೆ. ತಿಳಿದೆ ಮಾಡಿರುವಂಥ ಎಷ್ಟೋ ಲೋಪದೋಷಗಳನ್ನ ಅದು ಪೂರ್ತಿ ಪರಿಹಾರ ಮಾಡುವಂಥದ್ದು. ಒಂದ್ಸಾರಿ ಮಳೆ ಬಂದು ಹೋದ್ರೆ ಎಲ್ಲ ನಿರ್ಮಲ ಆಗುವ ಹಾಗೆ, ಒಂದ್ಸಾರಿ ಗಂಗೆಯಲ್ಲಿ ಮಿಂದೆದ್ರೆ ನಾವು ಪಾವನ ಆಗುವ ಹಾಗೆ, ಪಾಪಗಳು ಪರಿಹಾರ ಆಗುವ ಹಾಗೆ ಇಂಥದ್ದೊಂದನ್ನು ಮಾಡಿ ನಾವು ಮರುಗಳಿಗೆಯಲ್ಲಿ ನಮ್ಮ ಆತ್ಮದ ಚಿತ್ರವೇ ಬೇರೆ, ನಮ್ಮ ವ್ಯಕ್ತಿತ್ವವೇ ಬೇರೆ ಅಂಥದ್ದೊಂದು ಅಪರೂಪದ ಕಾರ್ಯಕ್ರಮವನ್ನು ಈ ಕುಟುಂಬ ಇವತ್ತು ಮಾಡಿದೆ. ರಾಘವೇಂದ್ರ ರಾಯರ ಮಕ್ಕಳು ಇದನ್ನು ಹಾಗೆ ಹೇಳಿದ್ರು ಹೆಚ್ಚು ಸಂತೋಷ ಆಗ್ತದೆ ಅನ್ನೋ ಕಾರಣಕ್ಕೆ ಶಬ್ದ ಪಡಿಸ್ತಾ ಇರುವಂಥದ್ದು. ಯಾಕೆಂದ್ರೆ ತಂದೆ ತಾಯಿ ಎಲ್ಲ ಅದಕ್ಕೆಲ್ಲ ಅಂತ ಮಹತ್ವ ಇಲ್ಲ ಅನ್ನೋ ಕಾಲ ಬಂದ್ಬಿಟ್ಟಿದೆ ಇವತ್ತು. ತಂದೆ ತಾಯಿಯನ್ನ ಕೆಲವು ಸಾರಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರುವಂಥ ಕಾಲ ಕೂಡ ನಮ್ಮ ಕಣ್ಮುಂದೆ ಇದೆ. ಹಾಗಿರುವಾಗ ಇವರು ತಂದೆ ತಾಯಿಯನ್ನು ತುಂಬಾ ಹಚ್ಕೊಂಡಿರ್ತಕ್ಕಂಥ ಮಕ್ಕಳು, ಅವ್ರ ಬಗ್ಗೆ ತುಂಬಾ ಒಂದು ಪ್ರೀತಿಯನ್ನ ಇರ್ಬೇಕಾಗಿತ್ತು. ಇವತ್ತು ನಮ್ಮ ತಂದೆ ನೋಡ್ಬೇಕಾಗಿತ್ತು ಇದನ್ನ ಎಂಬ ಭಾವನೆ ಇರ್ತಕ್ಕಂಥ ಮಕ್ಕಳು. ಹಾಗಾಗಿ ಅವ್ರ ಹೆಸರನ್ನ ಹೇಳಿ ನಾವು ಇದನ್ನ ಹೇಳಿದ್ವಿ. ಅವರು ಕೂಡ ಬರ್ತಾ ಇದ್ರು ಪದೇ ಪದೇ. ಒಂದು ವಿಶೇಷ ಇದೆ. ಈಗ ಈ ಮಕ್ಕಳ ತಂದೆ ತಾಯಿ ರಾಘವೇಂದ್ರ, ಸಂಸ್ಥಾನಕ್ಕೆ ತಂದೆ ಜಾಗದಲ್ಲಿ ಇರುವಂಥದ್ದು ಗುರುಗಳಿರ್ತಾನೆ, ಅವರು ರಾಘವೇಂದ್ರ ಭಾರತಿಗಳವರು. ಏನೋ ಒಂದು ಸುತ್ತಕೊಂಡು ಬರುವಂಥ ಒಂದು ಬಾಂಧವ್ಯ, ಅದು ಬೇರೆ ಏನೋ ಅಲ್ಲ ಅದು ಅಂತ. ಹಾಗಾಗಿ ಅವರ ಮಕ್ಕಳು ಸ್ವರ್ಣ ಭಿಕ್ಷೆಯನ್ನು ಮಾಡಿ ಇವತ್ತು ಅನೇಕ ಸಮಯದಿಂದ ಕೇಳ್ತಾ ಇದ್ದಂಥ ಕಾರ್ಯಕ್ರಮ ಇದು. ಗುರುಗಳು ಮನೆಗೆ ಬರಬೇಕು, ಒಂದು ಸೇವೆ ಆಗಬೇಕು ಅಂತ ಎಷ್ಟೋ ಸಮಯದಿಂದ ಅಪೇಕ್ಷೆ ಪಡ್ತಾ ಇರುವಂಥದ್ದು. ಆಗಿರ್ಲಿಲ್ಲ ಅದು. ಕೇಳ್ತಾ ಕೆಲವು ಸಮಯ ಆದರೂ ಕೂಡ ಕೂಡಿ ಬಂದಿರಲಿಲ್ಲ ಅದು. ಯಾಕೆ ಕೂಡಿ ಬಂದಿರಲಿಲ್ಲ ಅಂದ್ರೆ ಈ ಮನೆಯಲ್ಲಿ ಸ್ವರ್ಣ ಭಿಕ್ಷೆ ಆಗ್ಬೇಕಾಗಿತ್ತು ಅಂತ. ಈಗ ವರ್ಷಾನುಗಟ್ಟಲೆ ಹಿಂದೆ ಆಗಿದ್ರೆ ಆಗ ಸ್ವರ್ಣ ಭಿಕ್ಷೆಯ ಒಂದು ವ್ಯವಸ್ಥೆ ಇರಲಿಲ್ಲ. ಅದು ಬರುವ ಮೊದಲ ಕಾಲ ಅದು ಅಂತ. ಈಗ ಏನಾಯ್ತು ಅಂದ್ರೆ ಇಷ್ಟು ಕಾಲ ಕಾದಿದ್ದಕ್ಕೆ, ಈ ಕೌಸಲ್ಯ ಬಹಳ ಕಾಲ ಕಾದಿದ್ದಕ್ಕೆ ಅವಳಿಗೆ ಎಂಥ ಮಗ ಹುಟ್ಟಿದ ನೋಡಿ. ಆಮೇಲೆ ಅವಳಿಗೆ ಮುಪ್ಪಿನ ಕಾಲಕ್ಕೆ ಮಗ ಹುಟ್ಟಿದ್ದು ಕೌಸಲ್ಯಗೆ. ಅವ್ಳು ಹುಟ್ಟಿದ್ದೆ ಅಂತ ಮಗ ಅಂತ. ಅದು ಹೇಗೆ ಹಾಗಾಯ್ತು ಅಂದ್ರೆ ಇಷ್ಟು ದೊಡ್ಡ ತಪಸ್ಸಿದೆ ಅವಳದ್ದು. ಎಷ್ಟೋ ವರ್ಷ ಆಕೆ ಬಯಸಿ ವ್ರತ ಮಾಡಿ ಆಚರಣೆಗಳನ್ನು ಮಾಡಿ ಪ್ರಾರ್ಥನೆ ಮಾಡಿ ಇಷ್ಟೆಲ್ಲ ತಪಸ್ಸು ಮಾಡಿ ಹುಟ್ಟಿದವನು ಅವನು. ಹಾಗಾಗಿ ಅಂಥದ್ದು. ಹಾಗೆ ಯಾವುದನ್ನು ನಾವು ಮತ್ತೆ ಮತ್ತೆ ಬಯಸ್ತೇವೋ, ಬೇಕು ಅಂತ ಅಪೇಕ್ಷೆ ಪಡ್ತೇವೋ, ಕಾಯ್ತೇವೋ, ಈ ಕಾಯುವಿಕೆ ತಪಸ್ಸು. ತಪಸ್ಸು ಅನ್ನೋ ಶಬ್ದಕ್ಕೆ ಕಾಯುವಿಕೆ ಅಂತ ಅರ್ಥ ಇರುವಂಥದ್ದು ಸಂಸ್ಕೃತದಲ್ಲಿ. ಕಾಯುವಿಕೆ ತಪಸ್ಸು. ಈ ಕಾಯುವಿಕೆ ಫಲವಾಗಿ ಎಂತಾಯ್ತು ಅಂದ್ರೆ ಏನಾಯ್ತು ಅಂದ್ರೆ
ಸ್ವರ್ಣ ಭಿಕ್ಷೆ ಈ ಮನೆಯಲ್ಲಿ ಆಗುವಂತೆ, ಸ್ವರ್ಣ ಮಂಟಪ ಮತ್ತು ಸ್ವರ್ಣ ಪಾದುಕೆಗಳು ಈ ಮನೆಗೆ ಬರುವಂತೆ, ಸ್ವರ್ಣಾನುಗ್ರಹ ದೊರೆಯುವಂತೆ ಆಯ್ತು ನೋಡಿ ಅಂತ. ಆದರೆ ಅವರು ಅಂಥದ್ದೇನು ಅಪೇಕ್ಷೆ ಪಡಲಿಲ್ಲ. ಅವರು ಮುಖ್ಯವಾಗಿ ಕೇಳಿದ್ದು, ಮೊಟ್ಟ ಮೊದಲು ಕೇಳಿದ್ದು ಮನೆಯಲ್ಲಿ ಒಂದು ಗೋವುಗಳಿಗೆ ಒಂದು ಕ್ಷೇಮ. ಒಂದು ಸಣ್ಣ ಘಟನೆ ಏನಂತ ಒಂದು ಘಟನೆ ಆಗಿದೆ ಇಲ್ಲ, ಅದ್ರ ಬಗ್ಗೆ ಒಂದು ದುಃಖ, ಗೋವುಗಳಿಗೆ ಒಂದು ಕ್ಷೇಮ. ಈಗ ಮಗ ಮಾತನಾಡುವಾಗ ಪ್ರಸ್ತಾವನೆ ಮಾಡುವಾಗ ಕೇಳಿದ್ದು, ಪ್ರಾರ್ಥನೆ ಮಾಡುವಾಗ ಕೇಳಿದ್ದು, ಸೀಮೆಯಲ್ಲ ಎಲ್ಲರ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ, ಸಮೃದ್ಧಿ ಬರಲಿ ಸೀಮೆಯಲ್ಲಿ, ಈ ಭಾವನೆಗಳು ಅಂತ. ಗೋವುಗಳಿಗೆ ಒಳ್ಳೇದಾಗಬೇಕು ಅಥವಾ ಸಮಾಜಕ್ಕೆ ಒಳ್ಳೇದಾಗಬೇಕು, ಸೀಮೆಗೆ ಒಳ್ಳೇದಾಗಬೇಕು, ಇಂಥ ಭಾವನೆಯನ್ನು ಇಟ್ಕೊಳ್ಬೇಕು ನಾವು. ಯಾಕಂದ್ರೆ ನಾವು ಅದರ ಒಂದು ಅಂಗ, ನಾವು ಅದರ ಒಂದು ಭಾಗ. ಊರಿಗೆಲ್ಲ ಒಳ್ಳೇದಾದ್ರೆ ನಾವು ಅದರಲ್ಲೊಂದು, ನಮಗೂ ಒಳ್ಳೇದಾಗಲೇಬೇಕು ಅಂತ. ಮತ್ತು ಊರಿಗೆ ಒಳ್ಳೇದಾಗದೇ ಇದ್ರೆ ನಮಗೆ ಒಳ್ಳೇದಾಗೋದವ್ರು ಹೇಗೆ ಅಂತ ಊರಲ್ಲಿದ್ದು ನಾವೇನು ಸುಖ ಪಡ್ತೇವೆ? ನಮ್ಮ ಸುತ್ತ ನರಕ ಆದರೆ ನಾವ್ಯಾಕೆ ಸ್ವರ್ಗದಲ್ಲಿ ಇರ್ಲಿಕ್ಕೆ ಸಾಧ್ಯ ಅಂತ. ಅದರ ಬಿಸಿ ನಮಗೂ ಕೂಡ ತಟ್ಟಲೇಬೇಕು ಅಂತ. ಹಾಗಾಗಿ ಇಂಥ ಭಾವಗಳು ಈ ಮನೆ ಜನರ ಹೃದಯದಲ್ಲಿ ಆಡುವಂಥದ್ದು, ಅದೆಲ್ಲ ಸಂಸ್ಥಾನಕ್ಕೆ ಮನಸ್ಸಿಗೆ ಬರುವಂಥದ್ದು. ಹಾಗಾಗಿ ಈ ಒಂದು ಸ್ವರ್ಣ ಭಿಕ್ಷೆ, ಈ ಒಂದು ಸಮರ್ಪಣೆ, ಈ ಒಂದು ಸೇವೆ, ಸ್ವರ್ಣ ಭಿಕ್ಷೆ ವಿಶೇಷ ಏನಂದ್ರೆ ಈ ಕಾಣಿಕೆ ಪೂರ್ತಿ ವಿಶ್ವವಿದ್ಯಾಪೀಠಕ್ಕೆ ಸಲ್ಲುವಂಥದ್ದು. ಇದಕ್ಕೊಂದು ಕಾಣಿಕೆಯ ಒಂದು ಪರಿಕಲ್ಪನೆ ಇದೆ. ಇದಕ್ಕೆ ಸಾಮಾನ್ಯವಾಗಿ ನಮ್ಮೆಲ್ಲ ಆ ವ್ಯವಸ್ಥೆ ಇರಲಿಲ್ಲ. ಅದು ನಿಮ್ಗೆ ಏನೇ ಕೊಡು, ಏನೇ ಮಾಡು, ಎಷ್ಟೇ ಕೊಡು, ಅದನ್ನ ಲೆಕ್ಕ ಹಾಕುವ ವ್ಯವಸ್ಥೆ ಇರಲಿಲ್ಲ. ಆದರೆ ಇದೊಂದು ಪದ್ಧತಿಯನ್ನು ಯಾಕೆ ಇದು ತರಲಾಯಿತು ಅಂದರೆ, ಸಂಸ್ಥೆ ಬೆಳಿಬೇಕು, ಅದರ ಮೂಲಕ ಸಮಾಜ ಮುಂದಕ್ಕೆ ಬೆಳಿಬೇಕು, ಸಮಾಜಕ್ಕೆ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೆ ಐಚ್ಛಿಕವಾಗಿರುವಂಥದ್ದು, ಮಾಡ್ಬೋದು, ಮಾಡದೇ ಇರ್ಬೋದು ಎನ್ನುವಂತೆ ಇರುವಂಥದ್ದು. ಆದರೆ ಈ ಮನೆ ಅದನ್ನು ಸ್ವೀಕಾರ ಮಾಡಿ ಸ್ವರ್ಣ ಭಿಕ್ಷೆಯನ್ನು ನೆರವೇರಿಸಿದೆ ನೋಡಿ. ಬಂಗಾರದ ಚಮಚವನ್ನು ಬಾಯಲ್ಲಿಟ್ಕೊಂಡು ಹುಟ್ಟಿದವನು ಮಾತ್ರವೇ ಸ್ವರ್ಣ ಭಿಕ್ಷೆ ಮಾಡೋದು ಅಂತೇನಿಲ್ಲ ಅಂತ. ಆಗರ್ಭ ಶ್ರೀಮಂತರು ಮಾತ್ರ ಸ್ವರ್ಣ ಭಿಕ್ಷೆ ಮಾಡುವಂಥದ್ದು ಅಂತೇನಿಲ್ಲ ಅಂತ. ಈಗ ನಮ್ಮಲ್ಲಿ ಆಗರ್ಭ ಶ್ರೀಮಂತರ ಪಟ್ಟಿ ಮಾಡಿದವರು ಅಲ್ಲಿ ಬರೋದಿಲ್ಲ, ಅವರು ಆಗರ್ಭ ಶ್ರೀಮಂತರ ಪಟ್ಟಿಯಲ್ಲಿ ಬರೋದಿಲ್ಲ. ಮತ್ತೇನು ಬರ್ತಾನೆ, ಸ್ವಲ್ಪ ಮೇಲ್ ಬರ್ತಾರೆ ಅದಕ್ಕಿಂತ ಅಂತ. ಯಾಕೆಂದ್ರೆ ಆಗರ್ಭ ಶ್ರೀಮಂತನೇ ಅದನ್ನು ಮಾಡಿದ್ರೆ ಅದೇನು ವಿಶೇಷ ಅಲ್ಲ ಅಂತ. ಆದ್ರೆ ಅಂಥದ್ದೇನಲ್ಲ ಅಂತ. ಅವ್ರ ಮಟ್ಟಿಗೆ ಅವ್ರು ಇದ್ದಾರೆ, ಚೆನ್ನಾಗಿದ್ದಾರೆ ಅಂತ ಅವ್ರು ಮಾಡಿದಾಗ ಅದು ಆ ಪಟ್ಟಿಯಿಂದ ಮೇಲಕ್ಕೆ ಹೋಗ್ತಾರೆ, ಅವರು ಆ ಸೂಚಿಯಿಂದ ಅವರು ಎತ್ತರದಲ್ಲಿ ನಿಲ್ತಾರೆ. ಹಾಗಾಗಿ ಮನಸಾರೆ ಆಶೀರ್ವಾದವನ್ನು ಮಾಡ್ತೇವೆ ಈ ಸಮಯದಲ್ಲಿ. ನಾವು ಆಗಲೇ ಹೇಳಿದಾಗೆ ಹಸಿವುಗಳು ತಣಿಯುವಂತೆ, ಬೇಕಾದೆಲ್ಲವನ್ನೂ ಕಾಲಕ್ಕೆ ರಾಮ ಕೊಡುವಂತೆ, ಜೀವನ ಎಲ್ಲ ಸುವರ್ಣಮಯ ಆಗುವಂತೆ, ಬಂಗಾರದ ಬದುಕು ಆಗುವಂತೆ ಈ ಸಮಯದಲ್ಲಿ ನಾವು ಹಾರಿಸ್ತೇವೆ. ನಿಮ್ಮನ್ನು ಎಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿಯಿಂದ ಆಶೀರ್ವದಿಸ್ತೇವೆ. ನೀವೆಲ್ಲ ಪ್ರಸಾದ ಭಾಗಿಗಳು, ನೀವೆಲ್ಲ ಅದಕ್ಕೋಸ್ಕರ ಬಂದವರು. ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಂದ್ರೆ ಪ್ರಸಾದದಲ್ಲಿ ಭಾಗಿಯಾಗುವಂಥದ್ದು, ಆ ಪುಣ್ಯಾಂಶದಲ್ಲಿ ಭಾಗಿಯಾಗುವಂಥದ್ದು ಅಂತ. ನಿಮಗೂ ಎಲ್ಲರಿಗೂ ಕೂಡ ನಾವು ಈ ಸಮಯದಲ್ಲಿ ಶ್ರೇಯಸ್ಸನ್ನು ಹಾರೈಸ್ತೇವೆ. ಈ ಸೀಮೆಯೇ ಬಹಳ ಮಧುರವಾಗಿರುವಂಥ ಸೀಮೆ ಇದು, ಹೇಳಿ ಕೇಳಿ ಕಬ್ಬಿನಾಡು ಸೀಮೆ ಇದು. ಹಾಗಾಗಿ ಹೆಸರಿನಲ್ಲೇ ಇದೆ ಅಂತ, ತುಂಬಾ ಸಿಹಿ ಉಂಡು ಸಿಹಿ ಕೊಡ್ತಕ್ಕಂಥ ಸೀಮೆ ಅಂತ. ಈಗ ಎಷ್ಟು ಕಬ್ಬು ಬೆಳಿತಾರಲ್ಲೂ ಗೊತ್ತಿಲ್ಲ ಸೀಮೆಯಲ್ಲಿ. ಆದ್ರೆ ಆ ಹೆಸರು ಬರ್ಬೇಕಾದ್ರೆ ಒಂದು ಕಾರಣ ಇದ್ದೇ ಬರ್ಬೇಕಾದಂತ, ಕಬ್ಬಿನ ನಾಡು ಆಗಿರ್ಬೇಕು ಅದೊಂದು ಕಾಲದಲ್ಲಿ ಅದಂತ. ಹಾಗಾಗಿ ಅಂತ ಮಾಧುರ್ಯ ಜೀವನದಲ್ಲಿ ನಿಮ್ಗೆಲ್ಲರಿಗೂ ಕೂಡ ಪ್ರಾಪ್ತವಾಗಲಿ. ಎಲ್ಲರಿಗೂ ನಿರತಿಶಯವಾದ ಶ್ರೇಯಸ್ಸನ್ನು ರಾಮ ಕೊಟ್ಟು ಸಲಹಲಿ, ಒಳಿತಾಗಲಿ ಎಂಬುದಾಗಿ ಆಶೀರ್ವಾದ ಮಾಡ್ತೇವೆ. ಎಲ್ಲರಿಗೂ ಹಿತವಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ. ಹರೇ ಹರೇ.